हेलो स्टूडेंट्स एल्रिಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದರ್ಶು ಎಜುಕೇರ್ ಚಾನೆಲ್ ಹಾಗೆ ಕೆಎ 2024 ಅಪ್ಡೇಟ್ಸ್ ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ। ಇವತ್ತಿನ ಒಂದು ವಿಡಿಯೋದಲ್ಲಿ ಕೆಎ ಮುಖಾಂತರ ಬಂದಿರುವಂತ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಗಳ ಬಗ್ಗೆ ತಿಳಿಸ್ಕೊಡ್ತೀನಿ। ಹಾಗೆ ಒಂದಿಷ್ಟು ವಿದ್ಯಾರ್ಥಿಗಳು ಮಾಡ್ತಿರುವಂತ ತಪ್ಪನ್ನು ಕೂಡ ಕೆಎ ದವರು ಕಂಡುಹಿಡಿದು ಅದಕ್ಕೆ ವಾರ್ನಿಂಗ್ ಅನ್ನು ಕೂಡ ಕೊಟ್ಟಿದ್ದಾರೆ। ಆ ಒಂದು ವಾರ್ನಿಂಗ್ ಏನು ಅಂತಾನೂ ಕೂಡ ತಿಳಿಸ್ಕೊಡ್ತೀನಿ। ಈ ಒಂದು ವಿಡಿಯೋನ ಪ್ರತಿಯೊಬ್ಬ ವಿದ್ಯಾರ್ಥಿಗೂ ಕೂಡ ಶೇರ್ ಮಾಡಿ, ಬಹಳ ಇಂಪಾರ್ಟೆಂಟ್ ಆದಂತ ವಿಡಿಯೋ ಇರುತ್ತೆ। ನಿಮ್ಮ ಫ್ರೆಂಡ್ಸ್ ಕೂಡ ಈ ಒಂದು ತಪ್ಪನ್ನ ಮಾಡೋದು ಬೇಡ, ಹಾಗಾಗಿ ಈ ಒಂದು ವಿಡಿಯೋನ ಪ್ರತಿಯೊಬ್ಬರು ಕೂಡ ಶೇರ್ ಮಾಡಿ ಎಷ್ಟಾಗುತ್ತೆ ಅಷ್ಟು। ಹಾಗೆ ಫಸ್ಟ್ ಟೈಮ್ ನಮ್ಮ ಒಂದು ಚಾನೆಲ್ ನ ಯಾರೆಲ್ಲ ನೋಡ್ತಿದ್ದೀರಾ ಪ್ರತಿಯೊಬ್ಬರು ಕೂಡ ಇವಾಗಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಎಷ್ಟೊಂದು ಜನ ವಿಡಿಯೋ ನೋಡ್ತಿರೋರು 90% ಜನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ। ಹಾಗಾಗಿ ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೆ ಒಂದೇ ಒಂದು ಲೈಕ್ ನ ಮಾಡಿ। ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ। ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ ನ ಮಾಡಿ ಬೇಗ 500 ಲೈಕ್ಸ್ ನ ಕಂಪ್ಲೀಟ್ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇವಾಗ ಏನು ಅಂತ ಅಂದ್ರೆ ನಿಮಗೆ ಕೆಎ ಮುಖಾಂತರ ಬಂದಿರುವಂತ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಏನು ಅಂತ ಅಂದ್ರೆ ಈಗ ನಿಮಗೆ ತೋರಿಸ್ತಾ ಇದ್ದೇನೆ। ಇಲ್ಲಿ ಕೆಎ ವೆಬ್ಸೈಟ್ ಗೆ ಬಂದ್ರಿ ಅಂತ ಅಂದ್ರೆ ಇಲ್ಲಿ ನಿಮಗೆ ಒಂದು ಕೆಎ ಮುಖಾಂತರ ಅಪ್ಡೇಟ್ಸ್ ಗಳು ಬಂದಿರುವಂತದ್ದು, ಅದರಲ್ಲಿ ನೀವಿಲ್ಲಿ ಸ್ಕ್ರೋಲ್ ಮಾಡಿದ್ರಿ ಅಂತ ಅಂದ್ರೆ ಕೆಳಗಡೆ ಇಲ್ಲಿ ನಿಮಗೆ ಒಂದು ಬಿಗ್ಗೆಸ್ಟ್ ಅಪ್ಡೇಟ್ ಕಾಣುವಂಥದ್ದು UGCET ಅಂಡ್ UG NEET 2024 ಮೊದಲನೇ ಸುತ್ತಿನ ಚಾಯ್ಸ್ ಎಂಟ್ರಿ ದಿನಾಂಕವನ್ನು ವಿಸ್ತರಿಸಲಾಗಿದೆ। ಮೊದಲ ಸುತ್ತಿನಲ್ಲಿ ಹಂಚಿಕೆಯಾದ ಸೀಟಿಗೆ ಯಾವುದೇ ಚಾಯ್ಸ್ ಅನ್ನು ಆಯ್ಕೆ ಮಾಡದ ಅಭ್ಯರ್ಥಿಗಳು 4/9/2024 ಅಂದ್ರೆ ನಾಳೆ ಮಧ್ಯಾಹ್ನ 12 ಗಂಟೆಯ ಮೊದಲು ಸೂಕ್ತವಾದ ಚಾಯ್ಸ್ ಅನ್ನು ಆರಿಸಿಕೊಳ್ಳಬಹುದು। ತಪ್ಪಿದ್ದಲ್ಲಿ ಹಂಚಿಕೆಯಾದ ಸೀಟನ್ನು ಹಿಂಪಡೆಯಲಾಗುತ್ತದೆ। ಚಾಯ್ಸ್ ವಿವರಗಳನ್ನು ಕೆಎ ವೆಬ್ಸೈಟ್ ನಲ್ಲಿ ನೋಡಬಹುದು ಅಂತ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ। ಇಲ್ಲಿ ಏನನ್ನ ಕೊಟ್ಟಿದ್ದಾರೆ ಅಂತ ಅಂದ್ರೆ, ನೀವು ಯಾವ ಒಂದು ವಿದ್ಯಾರ್ಥಿ ಇಲ್ಲಿವರೆಗೂ ಚಾಯ್ಸ್ ಎಂಟ್ರಿನೇ ಮಾಡಿಲ್ಲ, ಲಾಸ್ಟ್ ಡೇಟ್ ಬಂದು ಇವತ್ತಿತ್ತು, ಆಕ್ಚುಲಿ ಅದನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ। ಅಂದ್ರೆ ನಾಳೆ ನಾನು ಈ ವಿಡಿಯೋನ 3ನೇ ತಾರೀಕು ಮಾಡ್ತಾ ಇದ್ದೀನಿ, ನಾಳೆ ಅಂದ್ರೆ 4ನೇ ತಾರೀಕು 9ನೇ ತಿಂಗಳು ಈ ಒಂದು ಮಧ್ಯಾಹ್ನ 12 ಗಂಟೆಗೆ ಈ ಒಂದು ಲಾಸ್ಟ್ ಡೇಟ್ ಇರುವಂತದ್ದು ಚಾಯ್ಸ್ ಎಂಟ್ರಿಯನ್ನ ಮಾಡೋದಕ್ಕೆ। ಹಾಗಾಗಿ ಯಾರೆಲ್ಲ ಚಾಯ್ಸ್ ಎಂಟ್ರಿಯನ್ನ ಯಾವ್ದಾದ್ರು ಒಂದು ಚಾಯ್ಸ್ ಅನ್ನ ಆಯ್ಕೆ ಮಾಡ್ಕೊಳ್ಳೇಬೇಕು। ಈಗಾಗಲೇ ನಿಮಗೆ ಗೊತ್ತಿರುತ್ತೆ ಚಾಯ್ಸ್ 1, 2, 3, 4 ಈ ಚಾಯ್ಸ್ 4 ಚಾಯ್ಸ್ ನ ಒಂದು ಅರ್ಥ ನಿಮಗೆ ಗೊತ್ತಿರುತ್ತೆ, ಯಾವ ಚಾಯ್ಸ್ ಅನ್ನ ನಾನು ಆಯ್ಕೆ ಮಾಡಬೇಕು ಅಂತ। ಹಾಗಾಗಿ ಯಾವ್ದಾದ್ರು ಒಂದು ಚಾಯ್ಸ್ ಅನ್ನ ನೀವು ಆಯ್ಕೆ ಮಾಡ್ಕೊಳ್ಳೇಬೇಕಾಗತ್ತೆ। ಆಯ್ಕೆಯನ್ನ ಮಾಡ್ಕೊಳ್ಳಿಲ್ಲ ಅಂತ ಅಂದ್ರೆ ನೀವೇನು ಕಾಲೇಜ್ ನಿಮಗೆ ಸಿಕ್ಕಿರುತ್ತೆ ಆ ಒಂದು ಕಾಲೇಜ್ನ ಅವರು ಹಿಂಪಡೆಯಲಾಗುತ್ತದೆ ಅಂತ ಕೊಟ್ಟಿದ್ದಾರೆ। ಓಕೆ, ಮತ್ತಿಷ್ಟು ಅಪ್ಡೇಟ್ಸ್ ಏನು ಅಂತ ಅಂದ್ರೆ ಇದು ವಾರ್ನಿಂಗ್ ಅಂತಾನೆ ಹೇಳ್ಬೋದು। ಇನ್ನೊಂದಿಷ್ಟು ಮಾಹಿತಿಯನ್ನ ನಿಮಗೆ ಕೆಎ ಮುಖಾಂತರ ಕೊಟ್ಟಿದ್ದಾರೆ, ಒಂದಿಷ್ಟು ವಿದ್ಯಾರ್ಥಿಗಳಿಗೆ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ। ಏನು ಅಂತ ಅಂದ್ರೆ ಈಗ ಕೆಎ ಮುಖಾಂತರ ಯಾರೆಲ್ಲ ಸೀಟನ್ನು ಪಡ್ಕೊಂಡು ಫಸ್ಟ್ ರೌಂಡಲ್ಲಿ ನೀವು ಈಗ ನಿಮಗೆ ಕಾಲೇಜ್ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ, ಆ ಒಂದು ವಿದ್ಯಾರ್ಥಿ ಈಗ ಏನು ಮಾಡಿದ್ದಾರೆ ಅಂತ ಅಂದರೆ, ನೀವು ಕಾಲೇಜ್ ಸಿಕ್ಕಿರುವಂಥ ಕಾಲೇಜನ್ನು ಈಗ ಚಾಯ್ಸ್ 1 ಆಯ್ಕೆಯನ್ನು ಮಾಡಿಕೊಂಡು ಚಾಯ್ಸ್ 1 ಆಯ್ಕೆ ಮಾಡಿಕೊಂಡು ಅದಾದಮೇಲೆ ನೀವು ನಿಮಗೆ ಫೀಸನ್ನು ಪೇಮೆಂಟನ್ನು ಮಾಡಿ ಅದಾದಮೇಲೆ ಅಡ್ಮಿಷನನ್ನು ಯಾರೆಲ್ಲ ಮಾಡಿಸಿದ್ರ ವಿದ್ಯಾರ್ಥಿಗಳು, ಅಡ್ಮಿಷನ್ ಮಾಡಿಸಿದಂಥ ವಿದ್ಯಾರ್ಥಿಗಳು ಹಾಗೆ ಸುಮ್ಮನೆ ಕೂತ್ಕೊಳಕ್ಕೆ ಹೋಗಬೇಡಿ। ಅದನ್ನೇ ಇಲ್ಲಿ ಕೆಎದವರು ಹೇಳಿರೋದು। ಸುಮ್ಮನೆ ಕೂತ್ಕೊಂಡಿರುವಂಥ ವಿದ್ಯಾರ್ಥಿಗಳು ಏನನ್ನ ಮಾಡಬೇಕು ಅಂತ ಅಂದ್ರೆ, ಈಗ ನೀವು ಚಾಯ್ಸ್ ಎಂಟ್ರಿಯನ್ನ ಹೇಗೆ ಚಾಯ್ಸ್ ಎಂಟ್ರಿಯನ್ನ ಮಾಡಿದ್ರಿ ಅದೇ ಒಂದು ಲಿಂಕ್ ಮೇಲೆ ಹೋಗಿ, ಚಾಯ್ಸ್ ಎಂಟ್ರಿ ಲಿಂಕ್ ಮೇಲೆ ಹೋಗಿ ಕ್ಲಿಕ್ ಮಾಡಿ, ಅಲ್ಲಿ ನಿಮಗೆ ಈ ರೀತಿ ಒಂದು ಕಾಣುವಂಥದ್ದು ಏನು ಅಂತ ಅಂದ್ರೆ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್। ನೀವೀಗ ಅಡ್ಮಿಷನ್ ಮಾಡಿಸಿದಿರಲ್ಲ, ಯಾವೊಂದು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದಿರ ಆ ಒಂದು ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅನ್ನ ನೀವು ಇಲ್ಲಿ ಸಬ್ಮಿಷನ್ ಮಾಡಬೇಕಾಗಿರುತ್ತೆ। ಸಬ್ಮಿಷನ್ ಅಂದ್ರೇನು, ಅವ್ರಿಗೆ ರಿಪೋರ್ಟ್ ಅನ್ನ ಮಾಡಬೇಕು। ಓಕೆ, ಕೆಎದವ್ರಿಗೆ ತಿಳಿಸ್ಬೇಕು ನೀವು ಈ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದಿರ ಅಂತ, ಆ ಒಂದು ಕಾಲೇಜ್ ರಿಪೋರ್ಟ್ ಅನ್ನ ನೀವಿಲ್ಲಿ ಮಾಡಬೇಕಾಗಿರುತ್ತೆ। ಓಕೆ, ಅದನ್ನ ಯಾವ ಒಂದು ವಿದ್ಯಾರ್ಥಿ ಮಾಡಿಲ್ಲ ಇವಾಗಲೇ ಹೋಗಿ ಮಾಡಿ। ಯಾರು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ರಿಲೇಷನ್ಸ್ ಆಗಿರ್ಬೋದು, ಹಾಗೆ ನಿಮ್ಗೆ ಯಾರೇ ಆಗಿರ್ಬೋದು, ಯಾರು ಕಾಲೇಜ್ಗೆ ಅಡ್ಮಿಷನ್ ಮಾಡಿಸಿದ್ರೆ ಅವ್ರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಅವರು ಕೂಡ ಹೆಲ್ಪ್ ಆಗುತ್ತೆ। ಅವರು ಕೂಡ ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೀನಿ, ಈ ರೀತಿಯಾಗಿ ನಿಮಗೆ ಆಪ್ಷನ್ ಬರುತ್ತೆ, ಅಲ್ಲಿ ಹೋಗಿ ಜಾಯ್ನಿಂಗ್ ರಿಪೋರ್ಟ್ ಅನ್ನ ನೀವು ಮಾಡಬೇಕಾಗತ್ತೆ। ಓಕೆ, ಇದು ಕೆಎ ಮುಖಾಂತರ ಬಂದಿರುವಂಥ ಒಂದಿಷ್ಟು ಬಿಗ್ಗೆಸ್ಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು। ಯಾವೊಂದು ವಿದ್ಯಾರ್ಥಿ ಇನ್ನೂ ಕೂಡ ಜಾಯ್ನಿಂಗ್ ರಿಪೋರ್ಟ್ ಮಾಡಿಲ್ಲ, ಕಾಲೇಜ್ನ ನೀವು ಜಾಯ್ನ್ ಆಗಿದ್ರೆ ಈಗ ಆಲ್ರೆಡಿ ಅಂದರೆ ಅಡ್ಮಿಷನ್ನ ಮಾಡಿಸಿರುವಂಥ ವಿದ್ಯಾರ್ಥಿಗಳು ಅಲ್ಲಿ ಹೋಗಿ ಕಾಲೇಜ್ ಜಾಯ್ನಿಂಗ್ ರಿಪೋರ್ಟ್ ಅಂತ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಅದನ್ನು ಸಬ್ಮಿಷನ್ನ ಮಾಡಬೇಕಾಗಿರುತ್ತೆ ಕೆಎ ವೆಬ್ಸೈಟಲ್ಲಿ। ಓಕೆ, ಎಲ್ಲರೂ ಕೂಡ ತಪ್ಪದೆ ಮಾಡಿ। ಓಕೆ ಸ್ಟೂಡೆಂಟ್ಸ್, ಇದು ಇವತ್ತಿನ ಒಂದು ಮಾಹಿತಿ ಆಗಿತ್ತು। ಇನ್ನೂ ಏನೇ ಡೌಟ್ಸ್ ಇದ್ರೂ ಕೂಡ ನನಗೆ ಇನ್ಸ್ಟಾಗ್ರಾಮಲ್ಲಿ ಬಂದು ನೀವು ಸರ್ಚ್ ಮೇಲೆ ಕ್ಲಿಕ್ ಮಾಡಿ, ನನ್ನ ಒಂದು ನೇಮ್ ದರ್ಶನ್
ದರ್ಶನ್ ಚಂದ್ರಗಿರಿ ಅಂತ ಟೈಪ್ ಮಾಡಿದ್ರಿ ಅಂತ ಅಂದರೆ ನಿಮಗೆ ಫಸ್ಟ್ ಒಂದು ಅಕೌಂಟ್ ಕಾಣುವಂಥದ್ದು. ಆ ಒಂದು ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫಾಲೋನ ಮಾಡಿಕೊಂಡು ನಿಮಗೆ ಯಾವುದೇ ರೀತಿಯಾದಂಥ ಒಂದು ಡೌಟ್ ಇದ್ರೂ ಕೂಡ ನನಗೆ ಮೆಸೇಜನ್ನು ಮಾಡಿ. ನಾನು ನಿಮಗೆ ಅಲ್ಲಿ ಎಲ್ಲ ರೀತಿಯಾದಂಥ ಒಂದು ಮಾಹಿತಿಯನ್ನು ನಿಮಗೆ ತಿಳಿಸ್ಕೊಡ್ತೇನೆ. ಅದಾದಮೇಲೆ ಏನು ಅಂತ ಅಂದರೆ ಇನ್ನೂ ಯಾರು ನಮ್ಮ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಎಷ್ಟೋ ಜನ ವಿಡಿಯೋನ ನೋಡ್ತಿದ್ರು ಕೂಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತಿಲ್ಲ, ತಪ್ಪದೆ ಇವಾಗಲೇ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ. ಹಾಗೆ ಈ ಒಂದು ವಿಡಿಯೋಗೆ ಒಂದು 500 ಲೈಕ್ಸ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಒಂದೊಂದು ಲೈಕ್ನ ಮಾಡಿ 500 ಲೈಕ್ಸ್ನ ಬೇಗ ಕಂಪ್ಲೀಟ್ ಮಾಡಿ ಸ್ಟೂಡೆಂಟ್ಸ್. ಓಕೆ ಸ್ಟೂಡೆಂಟ್ಸ್, ನಾನು ಮತ್ತೆ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗ್ತಾನೆ. ಎಲ್ಲರೂ ಟೇಕ್ ಕೇರ್. ಬಾಯ್ ಸ್ಟೂಡೆಂಟ್ಸ್.